ರೈಲ್ವೆ ಸ್ಟೇಷನ್ ಎದುರುಗಡೆನೆ ಬಸ್ ಸ್ಟಾಪ್ ಐತೆ. ಸೊ ಅವಾಗಲೇ ಇಲ್ಲಿ ನೋಡಿದ್ವಿ ಚಾರ್ಮಿನಾರ್ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ರು. ಸೊ ಸಿಗ್ಬೋದು ಅಂದ್ಬಿಟ್ಟು ಆ ಬಸ್ ಹೋಗ್ಬಿಟ್ಟೈತೆ. ನೋಡೋಣ ಬೇರೆ ಬಸ್ ಹತ್ಬಿಟ್ಟು ಹುಡುಕಿ ಕುತ್ಕೊಳ್ಳೋಣ. ಸೊ ನೋಡ್ರಿ ಬಸ್ ಹಿಂಗಿದೆ, ಹೈದರಾಬಾದ್ ಬಸ್ಸು. ಸದ್ಯಕ್ಕೆ ನಾವೀಗ ಅಫ್ಜಲ್ಗಂಜಲ್ಲಿದ್ದೀವಿ. ಸೊ ಡೈರೆಕ್ಟ್ ಬಸ್ಸು ಚಾರ್ಮಿನಾರ್ಗೆ 1 ಅವರ್ಗೆ ಒಂದಂತೆ ಬರೋದು. ಸೊ ಅದಕ್ಕೆ ಇಲ್ಲಿ ಇಳ್ಕೊಂಡು ನಿಯರ್ ಬೈ ಇಲ್ಲಿಂದ ನಡ್ಕೊಂಡೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ತೆಗ್ದಾ ಬ್ರೋ? ಏನ್ ಬ್ರೋ ಸಿಗ್ತಾ ಇಲ್ವಾ ಬ್ರೋ? ಸಿಕ್ಕೋ ಕೈಗೆ. ಓ ನಾಯಿ ಬಂತು ಬ್ರೋ, ಭಯ ಆಗಕ್ಕಾಗಲೇ. ಅಯ್ಯೋ 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 ಎಷ್ಟು ಮಿಸ್ ಆಗೋಯ್ತಿದ್ದಲ್ಲ ಈಗ. ಸಿಕ್ತಾ ಬ್ರೋ? ಇಲ್ಲ ಏನು ಬ್ರೋ ನೀನು ಮೊದಲೇ ಮರ್ತ್ಬಿಟ್ಟ ಬ್ರೋ. ಏನು ಬ್ರೋ ನೀನು ಹಿಂಗೆ ಮಾಡ್ಬಿಟ್ಟೆ? ಡಬಲ್ ತಲೆ. ನಾನು ಸಿಂಗಲ್ ಮೀನಿಂಗ್ ಬ್ರೋ. ನಾನು ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ ಸರ್? ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ಅದೆಂಗೆ ಆಟೋದವ್ರು ಕೇಳ್ತಾರಲ್ಲ ಅದಕ್ಕಾವಲ್ಲ ಸರ್ ಅಂತ. ಏನಾಗೋದು ಡ್ರೈವಿಂಗ್ ಆಗೋದು. ಒಳ್ಳೆ ಕಾಮಿಡಿ ಮಗ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಏನು ನದಿನೋ ಏನು ಕಥೆನೋ ಗೊತ್ತಿಲ್ಲ. ತಿಪ್ಪೇಗುಂಡಿ ಇದ್ದಂಗೆ ಐತೆ ಈ ಜಾಗ. ನೋಡ್ಬೇಡ್ರಿ, ಇಲ್ಲಿ ಕೆಳಗೆ ನೋಡ್ರಿ. ಮೂಸಿ ರಿವರ್ ಅಂತೆ. ಆಗ್ಲೇ ಕೆಮ್ಮು ಬರ್ತೈತೆ. ನಡೀರಿ ಹೋಗ್ಬಿಡ, ಬೇಡ ಇಲ್ಲಿ ಜಾಸ್ತಿ ಹೊತ್ತು. ಅಲ್ಲ ತೋರಿಸೋದು ಹೆಂಗೈತೆ ಅಂದ್ಬಿಟ್ಟು. ಇದಕ್ಕಿಂತ ಮುಂಚೆ ನಮ್ಮ ವೃಷಭಾವತಿ ನದಿ ಹಿಂಗೆ ಇದ್ದಿದ್ದು ಅಂತ ತೋರ್ಸೋಕ್ಕೆ ನಾನು. ಹಾಂ ನೋಡ್ರಿ, ಇದೊಂದು ಇಷ್ಟ ಆಯ್ತು ನನಗೆ. ನೋಡ್ರಿ ಪಾಟಲ್ಲಿ ಸೀದಾ ಶಿಸ್ತಾಗಿ ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಗಿಡ ಹಾಕ್ಬಿಟ್ಟವ್ರೆ ರೋಡ್ ಸೈಡಲ್ಲಿ. ಆಮೇಲೆ ಫುಟ್ಪಾತ್ ಸ್ವಲ್ಪ ದೊಡ್ಡದಾಗಿದೆ, ನಡ್ಕೊಂಡು ಹೋಗೋದಕ್ಕೆ. ಆ ಕಡೆನೂ ಮಾಡಿದ್ದಾರೆ, ಈ ಕಡೆ ಮಾಡಿದ್ದಾರೆ. ನಡೆಯೋಕ್ಕೆ ಜಾಗ ಇಲ್ಲ, ಬಟ್ ನಡೆಯೋಕ್ಕೆ ಜಾಗ ಇಲ್ಲ ಅಷ್ಟೇ. ಫುಟ್ಪಾತೆ ಆದರೆ ಫುಟ್ಪಾತ್ ಅಲ್ಲ, ಫುಟ್ಪಾತ್ ಥರ ಆದರೆ ಫುಟ್ಪಾತ್ ಅಲ್ಲ. ಇದು ಬರ್ಡ್ ಪಾತ್ಗಳು. ಈಗ ಮಸ್ತಾಗಿದೆ. ಹಿಡ್ಕೋ. ಓ ಟೇಸ್ಟ್ ಚೆನ್ನಾಗಿದೆ ಅಂತನಾ? ಹೈದ್ರಾಬಾದ್ ಪಾರಿವಾಳ ಹಾರಿ ಹೋಯ್ತೋ ಗೆಳೆಯ. ಇಟ್ಕೊಳಕ್ಕೆ ಹೋಯ್ತವನೆ ಪಾಪಿ, ಅದನ್ನೂ ಬಿಡ್ತಾ ಇಲ್ಲ. ಹೈದ್ರಾಬಾದಲ್ಲಿ ರೈಲ್ವೆ ಸ್ಟೇಷನಲ್ಲಿ ವೆಲ್ಕಮ್ ಮಾಡೋದಕ್ಕೆ ಅಂತ ನೋಡಿ ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡು ಬಂದಿದೆ. ಸೊ ಅದಕ್ಕೆ ಈಗ ಬಿಸ್ಕೆಟ್ ಹಾಕ್ತಾ ಇದ್ದೀವಿ. ತಿನ್ಕೊಂಡು ಹೋಗು ರಾಜಾ. ಈ ಕಡೆ ಬಾಪ. ನೋಡ್ರಿ ಇಲ್ಲೂ ಇದಕ್ಕೂ ಕನ್ನಡ ಕಲಿಸ್ತಾ ಇದ್ದೀವಿ. ಬಿಲ್ಡಿಂಗ್ಸ್ಗಳು ಮಾತ್ರ ಎಲ್ಲ ಬರೀ ಫುಲ್ ಎಲ್ಲ ಓಲ್ಡ್ ಸ್ಟೈಲು, ಬರೀ ಎಲ್ಲ ಉರ್ದುಲೇ ಬೋರ್ಡವೆ ಎಲ್ಲ. ಅಲ್ಲಲ್ಲಿ ತೆಲುಗು ಕಾಣಿಸ್ತಾ ಇದೆ. ಯಪ್ಪ ಇಲ್ಲಿ ಕೇಬಲ್ಗಳು ನೋಡ್ಬಿಟ್ಟು ಬೆಚ್ಚ ಬಿದ್ದೋಗ್ಬಿಟ್ಟೆ ನಾನಂತೂ. ನಾಟಿ ಸುತ್ತೋರು ನೋಡ್ರಿ ಕೇಬಲ್ನ. ಯಾವ್ದಾರ ಒಂದು ವೈರ್ ಹೋಯ್ತು ಅಂತಂದರೆ ಎಷ್ಟು ತಲೆನೋವು ಆಗಬೇಡ ಅವ್ರಿಗೆ. ಏನು ಕೇಬಲ್ಗಳು ಗುರು ತಪ್ಪ. ಸೊ ಎಂಟ್ರಿ ಇದೆ ಅನಿಸುತ್ತೆ. ನಾವೀಗ ಈಗಲೇ ಎಂಟ್ರಿ ಬಿಡೋಲ್ಲ ಅನಿಸುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಹೋಗೋಣ ಒಳಗೆ. ಸೊ ನಾವತ್ತು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. 2 ಕಿಲೋಮೀಟ್ರು ನಡ್ಕೊಂಬಂದಿದ್ದು. ನಮಸ್ಕಾರ ಸ್ನೇಹಿತರೆ. ಇಷ್ಟೋ ತನಕ ಎಷ್ಟು ದೊಡ್ಡ ದುರಂತ ಆಗಿತ್ತು ಅಂತಂದರೆ ಇದೇ ಚಾರ್ಮಿನಾರ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದೇನೋ ಎಂಟ್ರಿ ಗೇಟು, ಇಲ್ಲಿಂದ ಒಳಗೆ ಹೋಗ್ಬೇಕು. ಅಲ್ಲೇನೋ ಐತೆ, ಅಲ್ಲಿ 2 ಗೋಪುರ ಕಾಣಿಸ್ತೈತೆ ನೋಡ್ರಿ.
ಅಲ್ಲೇನೋ ಒಂದು ಮಹಲ್ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿ ಇದೇ ಅಂದರೆ ಚಾರ್ಮಿನಾರು. ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದೀವಿ, ಬಟ್ ಗೊತ್ತೇ ಆಗಿಲ್ಲ ನನಗೆ ಇದೇ ಚಾರ್ಮಿನಾರ್ ಅಂತ. ನೋಡ್ರಿ ಅದಕ್ಕೆ ನಾನು ಥರ ಬಂದ್ಬಿಟ್ಟು ನಿಮ್ಗೆ ಯಾರಿಗೂ ಆಗಬಾರ್ದು ಅಂದ್ಬಿಟ್ಟು ವೀಡಿಯೋ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇ ಚಾರ್ಮಿನಾರ್, ನೋಡ್ಕೊಂಬಿಡ್ರಿ ಕಣ್ ತುಂಬ. ಪೇಂಟ್ ಹೊಡಿತಾರೆ ಒಂದೊಂದು ಸೈಡ್ ಒಂದೊಂದು ಕಲರ್ ಇದೆ ಅಲ್ವಾ. ಬೇಬಿ ಇವತ್ತು ಏನೋ ಕಡೆ ಮೊಹರಮ್ಮ, ಲಾಸ್ಟ್ ಮೊಹರಮ್ ಅನ್ಕೊತೀನಿ. ಸೊ ಅದಕ್ಕೆ ಬಿಡಲ್ಲ ಅನಿಸುತ್ತೆ ಎಂಟ್ರಿ ಒಳಗೆ. ಆಚೆಯಿಂದನೇ ನೋಡ್ಕೊಂಬಿಡ್ರಿ. ಈ ಕಡೆ ಫುಲ್ ಓ, ಈ ಕಡೆ ಎಲ್ಲ ಫುಲ್ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಈ ಕನ್ಸ್ಟ್ರಕ್ಷನ್ ಅಲ್ಲ ಮಗ, ಅದು ಪೇಂಟಿಂಗ್ ಮಾಡ್ದವ್ರೆ, ಧೂಳಾಗ್ಬಿಟ್ಟೈತೆ ಅಂತ. ಕನ್ಸ್ಟ್ರಕ್ಷನ್ ಹೊಸ ಕಟ್ತೀವಿ. ಹ್ಞೂ, ಇದೆಲ್ಲ ಎಡಿಟ್ ಕಟ್ ಮಾಡ್ಬಿಡ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಬಂದ್ ಕರೋ ಹಾತ್ ಜೋಡ್ಕೆ ಮೇ. ಓಕೆ, ಕ್ಲೋಸ್ಡ್. ಬನ್ನಿ ಹೋಗೋಣ. ನಿಂಗೂ ಎಂಟ್ರಿ ಇಲ್ಬೇಕಂತ? ಹೋಗ ಮುಖ ಚಿಕ್ಕ ಮುಚ್ಕೊಂಡು. ಓ, ನಿಮಗೆಲ್ಲ ಫ್ರೀ ಎಂಟ್ರಿ. खराब हो जाएगा, मैं माँ अम्मा बहन पे आ जाऊंगा मैं इनकी. ಇಲ್ಲಿಗೆ ನಮ್ಮ ಚಾರ್ಮಿನಾರ್ ಎಪಿಸೋಡ್ ಮುಕ್ತಾಯವಾಗುತ್ತದೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.